ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಗೆಲುವು ಬೇಕಾ? ಹಾಗಾದ್ರೆ ಕೇಳಿ ರಾಕುಂಪಿ ಫೌಂಡೇಶನ್ ಮತ್ತು ರಾಯಣ್ಣ ಶಿಕ್ಷಣ ಸಂಸ್ಥೆಯ ಧನುಷ್ ಕೋಚಿಂಗ್ ಕ್ಲಾಸಸ್. ಇಲ್ಲಿ ನಿಮ್ಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಾದ ಸೈನಿಕ, ಕಿತ್ತೂರು, ನವೋದಯ, ಆರ್ಎಂಎಸ್, ಮೊರಾರ್ಜಿ ವಿಶೇಷ ಹಾಗೂ ವ್ಯವಸ್ಥಿತ ತರಬೇತಿ ನೀಡಲಾಗುತ್ತದೆ. 3, 4, 5 ತರಗತಿಗೆ ಗಣಿತ, ಇಂಗ್ಲಿಷ್, ಐಕ್ಯೂ ಮತ್ತು ಜಿಕೆಗೆ ವ್ಯವಸ್ಥಿತ ತರಬೇತಿ ಕೊಡಲಾಗುತ್ತದೆ. ತರಗತಿಗಳು ಏಪ್ರಿಲ್ 6, 2026ರಿಂದ ಆರಂಭವಾಗಲಿದೆ. ದಿನಾಂಕ 20-3-2026ರಂದು ಪ್ರಪ್ರಥಮವಾಗಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಈ ಸಂದರ್ಭದಲ್ಲಿ ಗೌರವಿಸುವ ಜೊತೆಗೆ ವಿದ್ಯೆಯೇ ಬಾಳಿನ ಬೆಳಕು ಅನ್ನೋದ್ರ ಜೊತೆಗೆ ತಾಲೂಕು ರೈತ ಹಿತರಕ್ಷಣಾ ಸಂಘ ನಿಡಗುಂದಿ ಜಿಲ್ಲೆ ವಿಜಯಪುರ ಇವರ ಮುಖಾಂತರ ಪತ್ರಿಕಾ ಪ್ರಕಟಣೆ ಕ್ರಮ ಸಂಖ್ಯೆ 1 ಸನ್ಮಾನ್ಯ ಶ್ರೀ ಶಿವಾನಂದ ಎಸ್ ಪಾಟೀಲ್, ಜವಳಿ, ಕಬ್ಬು ಅಭಿವೃದ್ಧಿ, ಸಕ್ಕರೆ ಮತ್ತು ಕೃಷಿ ಮಾರುಕಟ್ಟೆ ಹಾಗೂ ಹಾವೇರಿ ಜಿಲ್ಲಾ ಉಸ್ತುವಾರಿ ಸಚಿವರು, ಕರ್ನಾಟಕ ಸರ್ಕಾರ ಇವರ ಗಮನಕ್ಕೆ. ಕ್ರಮ ಸಂಖ್ಯೆ 2 ಸನ್ಮಾನ್ಯ ಶ್ರೀ ಎಂಬಿ ಪಾಟೀಲ್, ಬೃಹತ್ ಮತ್ತು ಮಧ್ಯಮ ಕೈಗಾರಿಕೆಗಳು ಹಾಗೂ ಮೂಲ ಸೌಕರ್ಯ ಅಭಿವೃದ್ಧಿ ಮತ್ತು ವಿಜಯಪುರ ಜಿಲ್ಲಾ ಉಸ್ತುವಾರಿ ಸಚಿವರು, ಕರ್ನಾಟಕ ಸರ್ಕಾರ ಇವರ ಗಮನಕ್ಕೆ. ವಿಷಯ: ನಿಡಗುಂದಿ ಪಟ್ಟಣದಲ್ಲಿ ಸರ್ಕಾರಿ ಪಿಯುಸಿ ಹಾಗೂ ಡಿಗ್ರಿ ಕಾಲೇಜ್ ಪ್ರಾರಂಭಗೊಳಿಸಲು ಕುರಿತು ಮಾನ್ಯರೇ, ತಾಲೂಕು ರೈತ ಹಿತರಕ್ಷಣಾ ಸಂಘ ನಿಡಗುಂದಿ ಜಿಲ್ಲೆ ವಿಜಯಪುರ ಇವರ ಪತ್ರಿಕಾ ಪ್ರಕಟಣೆ ಮೂಲಕ ತಿಳಿಯಪಡಿಸುವುದೇನೆಂದರೆ, ಶಿಕ್ಷಣವು ವ್ಯಕ್ತಿಯ ಬೌದ್ಧಿಕ, ಸಾಮಾಜಿಕ ಮತ್ತು ನೈತಿಕ ಬೆಳವಣಿಗೆಗೆ ಅತ್ಯಗತ್ಯ. ಇದು ಜ್ಞಾನ ಕೌಶಲ್ಯಗಳನ್ನು ನೀಡಿ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಲು, ಉತ್ತಮ ಉದ್ಯೋಗ ಪಡೆಯಲು, ಸಮಾಜದಲ್ಲಿ ಗೌರವದಿಂದ ಬದುಕಲು ಮತ್ತು ಉತ್ತಮ ಪ್ರಜೆಯಾಗಲು ಸಹಾಯ ಮಾಡುತ್ತದೆ. ಜೊತೆಗೆ ಶಿಕ್ಷಣವು ಮುಖ್ಯವಾಗಿ ರಾಜ್ಯ ಸರ್ಕಾರದ ಜವಾಬ್ದಾರಿಯಾಗಿದೆ. ಆದರೆ ಕೇಂದ್ರ ಸರ್ಕಾರವು ಉನ್ನತ ಶಿಕ್ಷಣ ಮತ್ತು ಸಂಶೋಧನೆಗಳನ್ನು ಕ್ರೋಢೀಕರಿಸುತ್ತದೆ. ಸಂವಿಧಾನದ ಪ್ರಕಾರ ಶಿಕ್ಷಣವು ಪ್ರತಿಯೊಬ್ಬರಿಗೂ ಮೂಲಭೂತ ಹಕ್ಕಾಗಿದೆ ಮತ್ತು ಬಡತನದಿಂದಾಗಿ ಯಾರೂ ಶಿಕ್ಷಣದಿಂದ ವಂಚಿತರಾಗದಂತೆ ನೋಡಿಕೊಳ್ಳುವುದು ಸರ್ಕಾರ ಜವಾಬ್ದಾರಿಯಾಗಿದೆ. ಇಷ್ಟೊಂದು ಉತ್ತಮ ಸ್ಥಾನ ಹೊಂದಿದ ಶಿಕ್ಷಣವು ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ವಿಜಯಪುರ ಜಿಲ್ಲೆಯ ನಿಡಗುಂದಿ ಪಟ್ಟಣದ ಜೊತೆಗೆ ನಿಡಗುಂದಿ ತಾಲೂಕಿನಲ್ಲಿ ಈಗಾಗಲೇ 40ಕ್ಕಿಂತ ಹೆಚ್ಚಾಗಿ ಪ್ರೌಢಶಾಲೆಗಳು ಇದ್ದು ಪ್ರೌಢಶಾಲೆಯ ಶಿಕ್ಷಣ ಮುಗಿದ ಮೇಲೆ ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಪಿಯುಸಿ ಡಿಗ್ರಿ ಕಾಲೇಜ್ ನಿಡಗುಂದಿ ಪಟ್ಟಣಕ್ಕೆ ಬರುವರು ವಿದ್ಯಾರ್ಥಿಗಳು. ಆದರೆ ಇಲ್ಲಿ ಸರ್ಕಾರಿ ಪಿಯುಸಿ ಹಾಗೂ ಡಿಗ್ರಿ ಕಾಲೇಜ್ ಇಲ್ಲದ ಕಾರಣ ಹಣ ಇರುವ ಶ್ರೀಮಂತರು ಖಾಸಗಿ ಕಾಲೇಜುಗಳಿಗೆ ಹೋಗುವರು. ಆದರೆ ಬಡತನದಿಂದ ಬಳಲುತ್ತಿರುವ ಬಡ ವಿದ್ಯಾರ್ಥಿಗಳು ಹಣ ಕೊಟ್ಟು ಖಾಸಗಿ ಕಾಲೇಜುಗಳಿಗೆ ವಿದ್ಯಾಭ್ಯಾಸಕ್ಕೆ ಹೋಗಲು ತುಂಬ ಕಷ್ಟಕರ ಸಂಗತಿಯಾಗಿದೆ. ಜೊತೆಗೆ ಕಾಲೇಜು ಶಿಕ್ಷಣ ಇಲ್ಲದ ಕೆಲವು ಬಡ ವಿದ್ಯಾರ್ಥಿಗಳು ವಂಚಿತರಾಗಿದ್ದಾರೆ ಹಾಗೂ ಇದರಿಂದ ಬಡ ವಿದ್ಯಾರ್ಥಿಗಳು ಶಿಕ್ಷಣದ ಭವಿಷ್ಯ ಹಾಗೂ ಅವರ ಜೀವನದ ಉತ್ತಮ ಭವಿಷ್ಯವು ಅರ್ಧಕ್ಕೆ ನಿಂತು ಹೋಗುವ ಪರಿಸ್ಥಿತಿ ಎದುರಾಗುತ್ತದೆ. ಆದ ಕಾರಣ ಬಡವರ ಏಳಿಗೆಯಾಗಿ ನಿಡಗುಂದಿ ಪಟ್ಟಣದಲ್ಲಿ ಸರ್ಕಾರಿ ಪಿಯುಸಿ ಹಾಗೂ ಡಿಗ್ರಿ ಕಾಲೇಜು ಕೂಡಲೇ ಪ್ರಾರಂಭಿಸಬೇಕೆಂದು ಈ ಮೂಲಕ ಮಾನ್ಯರಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಗೆಲುವು ಬೇಕಾ? ಹಾಗಾದ್ರೆ ಕೇಳಿ ರಾಕುಂಪಿ ಫೌಂಡೇಶನ್ ಮತ್ತು ರಾಯಣ್ಣ ಶಿಕ್ಷಣ ಸಂಸ್ಥೆಯ ಧನುಷ್ ಕೋಚಿಂಗ್ ಕ್ಲಾಸಸ್. ಇಲ್ಲಿ ನಿಮ್ಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಾದ ಸೈನಿಕ, ಕಿತ್ತೂರು, ನವೋದಯ, ಆರ್ಎಂಎಸ್, ಮೊರಾರ್ಜಿ ವಿಶೇಷ ಹಾಗೂ ವ್ಯವಸ್ಥಿತ ತರಬೇತಿ ನೀಡಲಾಗುತ್ತದೆ. 3, 4, 5 ತರಗತಿಗೆ ಗಣಿತ, ಇಂಗ್ಲಿಷ್, ಐಕ್ಯೂ ಮತ್ತು ಜಿಕೆಗೆ ವ್ಯವಸ್ಥಿತ ತರಬೇತಿ ಕೊಡಲಾಗುತ್ತದೆ. ತರಗತಿಗಳು ಏಪ್ರಿಲ್ 6, 2026ರಿಂದ ಆರಂಭವಾಗಲಿದೆ.